ಎಲ್ಲರಿಗೂ ಸಮಾನ ನ್ಯಾಯವೆಂಬ ಗುರಿ ಹೊತ್ತು ಜಿಲ್ಲಾ ನ್ಯಾಯಾಧೀಶರಾಗಿ ಇದೀಗ ರಾಜ್ಯ ಚುನಾವಣಾ ಆಯುಕ್ತರಾಗಿ ಬದ್ಧತೆಯಿಂದ ಜನಪರ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಎಸ್ ಸಂಗ್ರೇಶಿ. ಸವದತ್ತಿಯ ಚಿಕ್ಕುಂಬಿ ಗ್ರಾಮದ ಸಣ್ಣಬಸಪ್ಪ ಮತ್ತು ಗೌರಮ್ಮ ದಂಪತಿಯ ಸುಪುತ್ರರಾದ ಜಿಎಸ್ ಸಂಗ್ರೇಶಿ ಅವರಿಗೆ ಎಂಎ ಸ್ನಾತಕೋತ್ತರ ಪದವೀಧರನಾಗಬೇಕೆಂಬ ಕನಸಿತ್ತು. ಅನಿವಾರ್ಯವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ ಎಲ್ಎಲ್ಬಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದರು. ಬಳಿಕ ಸವದತ್ತಿಯ ಹಿರಿಯ ವಕೀಲರಾದ ಎಚ್ಡಿ ಪಾಟೀಲ್, ಎಚ್ಎನ್ ಕಿತ್ತೂರು ಅವರೊಂದಿಗೆ ವಕೀಲ ವೃತ್ತಿ ಆರಂಭಿಸಿದ್ರು. 4 ವರ್ಷ ಸೇವೆ ಬಳಿಕ ಸಿವಿಲ್ ಜಡ್ಜ್ ಹುದ್ದೆ ಪರೀಕ್ಷೆಯಲ್ಲಿ ಪಾಸಾಗಿ ಹುದ್ದೆ ಅಲಂಕರಿಸಿದರು. ನನ್ನ ಹೆಸರು ಗದಿಗೆಪ್ಪ ಸಣ್ಣಬಸಪ್ಪ ಸಂಗ್ರೇಶಿ. ನಾನು ಪ್ರಸ್ತುತ ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತನಾಗಿ ಕಳೆದ 1.5 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಜಿಲ್ಲಾ ನ್ಯಾಯಾಧೀಶನಾಗಿದ್ದೇನೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ನನ್ನ ವಕೀಲಿ ವೃತ್ತಿಯನ್ನು ನಾನು ಸವದತ್ತಿಯಲ್ಲಿ ಮಾಡಿದ್ದೇನೆ. ನಮ್ಮ ತಾಯಿಯ ಕಡೆಯಿಂದ ಒಂದು ಶಿಕ್ಷಣದ ಒಂದು ಪರಿಸರ ಪ್ರಭಾವ ಆಗಿದ್ದರಿಂದ ನಾನು 3ನೇ ತರಗತಿಯಲ್ಲಿ ಇಂಗ್ಲೀಷನ್ನು ಅಲ್ಫಾಬೆಟ್ಸನ್ನು ಕಲಿತೆ. ವಿಶೇಷವಾಗಿ ಹೇಳುವುದಾದರೆ ನನ್ನ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲರೂ ನನಗೆ ಶಿಕ್ಷಣ ಶಾಲೆಯನ್ನು ಸರಿಯಾಗಿ ಕಲಿಬೇಕು, ಓದಬೇಕು ಅಂತ ಹೇಳಿ ಭಾಳ ಪ್ರೋತ್ಸಾಹಿಸಿದರು. ನಾನು ಜಮೀನಿಗೆ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ನಾನೇನಾದರೂ ನೆಪ ಹೇಳಿ ಇವತ್ತು ಶಾಲೆ ಸೂಟಿ ಇದೆ ಅಂತ ಹೇಳಿ ಏನಾದರೂ ತಪ್ಪಿಸಿಕೊಂಡ್ರೆ ಅವರು ಕೌಂಟರ್ ಚೆಕ್ ಮಾಡಿ ನಮ್ಮ ಶಾಲೆ ಇದೆಯೋ ಇಲ್ಲೋ ಇತ್ತು ಕನ್ಫರ್ಮ್ ಮಾಡ್ಕೊಂಡು ಇರ್ತಾ ಇದ್ರು. ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರೆ ಇದ್ದರೂ ಕೂಡ ಶಾಲೆಗೆ ಹೋಗೋದನ್ನು ನಾನು ರೂಢಿ ಮಾಡಿಕೊಂಡೆ. ಶಾಲೆಗೆ ಹೋಗೋದೇ ನನಗೆ ಭಾಳಷ್ಟು ಖುಷಿ ಆಗ್ತಿತ್ತು. ನಾನು ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೆ. BA ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಇಂಗ್ಲೀಷ್ ಸಾಹಿತ್ಯವನ್ನು ಮೇಜರ್ ವಿಷಯ ತೆಗೆದುಕೊಂಡು ನಾನು ಪ್ರವೇಶವನ್ನು ಪಡೆದೆ. ಉದಯ ಹಾಸ್ಟೆಲ್ನಲ್ಲಿ ಅದೊಂದು ಪ್ರತಿಷ್ಠಿತವಾದಂಥ ಹಾಸ್ಟೆಲ್ ಧಾರವಾಡದಲ್ಲಿ. ನನಗೆ ಧಾರವಾಡದಲ್ಲಿ ಸಹಾಯ ಮಾಡಲು ಈಶಪ್ಪಜ್ಜ ಬಳ್ಳೂರು ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಸೂಪರಿಂಟೆಂಡೆಂಟ್ ಆಗಿರ್ತಾರೆ. ಮತ್ತು ಒಬ್ಬ ಪ್ರೊಫೆಸರ್ ಗಾಮನಗಟ್ಟಿ ಅಂತೇಳಿ ನಮ್ಮ ಹಿರೇಕುಂಬಿಯವರು ಭೂಗರ್ಭಶಾಸ್ತ್ರದ ಪ್ರೊಫೆಸರ್ ಆಗಿರ್ತಾರೆ ಆಗಿನ ಕಾಲದಲ್ಲಿ. ಜೊತೆಗೆ ಗೌಡ್ರೆಡ್ಡಿ ಅನ್ನೋರು ಕೂಡ ಪ್ರೊಫೆಸರ್ ಆಗಿದ್ದರು. ಅವರು ಕೂಡ ನನಗೆ ಸಹಾಯವನ್ನು ಮಾಡಿದರು. ಒಂದು ಶಾಲಾ ಶಿಕ್ಷಕನಾದರೂ ಸಾಕು ಅನ್ನುವಂಥ ಒಂದು ನನಗೆ ಬಯಕೆ ಇತ್ತು. ಪ್ರೊಫೆಸರ್ ಆಗಬೇಕಂತ ಹೇಳಿ ನಾನು ಗುರಿ ಇಟ್ಟುಕೊಂಡೆ. ಅದೇ ರೀತಿ ಅಭ್ಯಾಸ ಮಾಡ್ತಾ ಇದ್ದೆ. ಅವಾಗ ಇಂಗ್ಲೀಷ್ ಸಾಹಿತ್ಯಕ್ಕೆ 200 ಮಾರ್ಕ್ಸು, ನಾವು 100 ಮಾರ್ಕ್ಸ್ ತೊಗೊಂಡ್ರೆ MA ಇಂಗ್ಲೀಷ್ ಸಿಕ್ತಿತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ. ಆದರೆ ದುರದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ 85ರಲ್ಲಿ ನನಗೆ 2 ಮಾರ್ಕ್ಸ್ಗಳ ಕೊರತೆಯಿಂದ, ಅಂದರೆ 200ಕ್ಕೆ 98 ಮಾರ್ಕ್ಸ್ ಬಿದ್ದುಬಿಡ್ತು. ಅಂದರೆ 49% ಆಗಿಬಿಡ್ತು. MA ಇಂಗ್ಲೀಷ್ ಸಿಗಲಿಲ್ಲ. ಕರ್ನಾಟಕ ಯೂನಿವರ್ಸಿಟಿಯ ಕಾನೂನು ನ್ಯಾಯಾಲಯದಲ್ಲಿ LLB ಪ್ರಥಮ ತರಗತಿಗೆ 1985ರಲ್ಲಿ ಪ್ರವೇಶವನ್ನು ಪಡೆದೆ. ನಮ್ಮ ಸಂಬಂಧಿಕರಲ್ಲಿಯೂ ಕೂಡ ನಾನೇ ಫಸ್ಟ್ ಜನರೇಷನ್ ಲಾಯರ್ ಆಗಿದ್ದೆ. ಆಗಿನ ಒಂದು ರೂಲ್ಸ್ ಪ್ರಕಾರ ನಾವು ಮುನ್ಸಿಪಲ್ ಜಡ್ಜ್ ಆಗಬೇಕಾದ್ರೆ 4 ವರ್ಷಗಳಾಗಬೇಕಾಗಿತ್ತು. ನಮ್ಮ ಅನುಭವ 4 ವರ್ಷಗಳಾಗಬೇಕಾಗಿತ್ತು. ಅಲ್ಲಿ ನನಗೆ 89ಇಂದ 93ವರೆಗೆ ಇಂಗ್ಲೀಷ್ ಸಾಹಿತ್ಯವನ್ನು ಬೆಳಿಗ್ಗೆ 8ರಿಂದ 9 ವಾರದಲ್ಲಿ 4 ದಿವಸ ನಾವು ಡಿಪ್ಲೊಮಾ ಹೋಲ್ಡರ್ಸ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಕಲಿಸಿದೆ. ಮುಂದೆ ಒಂದು ತಿಂಗಳು ಹೋಗುವಷ್ಟರಲ್ಲಿಯೇ ಈ ಮುನ್ಸಿಪ್ ಜಡ್ಜ್ ಹುದ್ದೆಗೆ ಅರ್ಜಿಯನ್ನು ಕರೆದುಬಿಟ್ರು. ಈ ಮುನ್ಸಿಪ್ ಹುದ್ದೆಗೆ ಅರ್ಜಿಯನ್ನು ಕರೆದಾಗ ನಾನು ಅರ್ಜಿಯನ್ನು ಹಾಕಿ ಸತತ 2-3 ತಿಂಗಳ ಅಭ್ಯಾಸ ಮಾಡಿ ಪ್ರಥಮ ಪ್ರಯತ್ನದಲ್ಲಿಯೇ ನಾನು ಮುನ್ಸಿಪ್ ಜಡ್ಜ್ ಆಗಿ ಸೆಲೆಕ್ಟ್ ಆಗಿದ್ದೆ. ಸಂಗ್ರೇಶಿಯವರು ತುಮಕೂರು, ಮೈಸೂರು, ಗದಗ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ 31 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ದೇವರು ನನ್ನ ಡೆಸ್ಟಿನಿಯಲ್ಲಿ ಜಡ್ಜ್ ಆಗಬೇಕು ಅಂತೇಳಿ ಬರೆದಿದ್ದರಿಂದ ನನಗೆ ಲೆಕ್ಚರರ್ ಆಗೋದನ್ನು ತಪ್ಪಿಸಿ ಇಲ್ಲಿಗೆ ಕಳಿಸಿದ್ದಾನೆ ಅಂತೇಳಿ ಅಂದ್ಕೊಂಡು ಖುಷಿಪಟ್ಟೆ. ಅದರ ಜೊತೆಗೆ ನಾನು ಸರ್ಕಾರಿ ವಕೀಲರ ಹುದ್ದೆಗೂ ಕೂಡ ಆಯ್ಕೆ ಆಗುವುದರಲ್ಲಿದ್ದೆ. ನಾನು ಮುನ್ಸಿಪಲ್ ಜಡ್ಜ್ ಆಗಿದ್ದರಿಂದ ಅದು ನನಗೆ ಬೇಡ ಅಂತ ಬರೆದುಕೊಟ್ಟೆ. ರಾಜ್ಯದ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ನಾನು 31 ವರ್ಷಗಳ ಕಾಲ ಕೆಲಸ ಮಾಡಿದೆ. ವಿಶೇಷವಾಗಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿ
ಗದಗ ಜಿಲ್ಲೆ, ತುಮಕೂರು ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. 2023ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ನಂತರ 2024ರ ಮಾರ್ಚ್, ಏಪ್ರಿಲ್, ಮೇಯಲ್ಲಿಯೂ ಕೂಡ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಒಂದು ಪೋಸ್ಟ್, ಸರ್ಕಾರಿ ಹುದ್ದೆ, ವಕೀಲರ ಹುದ್ದೆ, ಅದು ಬೇರೆದವ್ರಿಗಾಗಲಿ ನಾನು ಆಲ್ರೆಡಿ ಜಡ್ಜ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ಬೇಡ ಅಂತ ನಾನು ಬರೆದುಕೊಟ್ಟಿದ್ದೆ. ದೇವರ ಇಲ್ಲಿ 2024ಕ್ಕೆ 30 ವರ್ಷಗಳ ನಂತರ ಆ ಇಲಾಖೆಯ ಕರ್ನಾಟಕ ರಾಜ್ಯದ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ನ ನಿರ್ದೇಶಕನಾಗಿ, ಅಂದರೆ ಡೈರೆಕ್ಟರ್ ಆಗಿ ಕೂಡ 3 ತಿಂಗಳ ಕಾಲ ಕೆಲಸ ಮಾಡುವಂಥ ಒಂದು ಸುಯೋಗ ಕೂಡ ನನಗೆ ಬಂತು. ಆ ನಂತರ ರಾಜ್ಯ ಚುನಾವಣಾ ಆಯುಕ್ತನಾಗಿ ನಿಯುಕ್ತಿಗೊಂಡೆ. ಗೌರವಾನ್ವಿತ ಗವರ್ನರ್ ಸಾಹೇಬರು ನನ್ನ ಆದೇಶಕ್ಕೆ ಅಂಕಿತ ಹಾಕಿ ನಂತರ ನಾನು ಇಲ್ಲಿ ಬಂದು ಚುನಾವಣಾ ಆಯುಕ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. GS ಸಂಗ್ರೇಶಿ ಅವರ ಸಾಧನೆಗೆ ಅವರ ಕುಟುಂಬ ಬೆನ್ನೆಲುಬಾಗಿ ನಿಂತಿದೆ. ಇವರ ಪತ್ನಿ ಅನಸೂಯ ಏರುಪೇರುಗಳಲ್ಲಿ ಜೊತೆ ನಿಂತಿದ್ದಾರೆ. ದಂಪತಿಗೆ 2 ಪುತ್ರರು, ಓರ್ವ ಪುತ್ರಿ ಸೇರಿ 3 ಮಕ್ಕಳಿದ್ದಾರೆ. ಬಕ್ಕಿರುವ ಸಂಗ್ರೇಶಿ ನಮ್ಮ ಮಗನಾದ ಜಡ್ಜ್ ಸಾಹೇಬ್ರಿಗೆ ಪರಿಸ್ಥಿತಿ ಸಿಕ್ಕೈತಿ. ಇದು ನಮ್ಗೆ ಭಾಳ ಖುಷಿ ಆಗೈತಿ, ಭಾಳ ಆನಂದ ಆಗೈತಿ. ನನ್ನ ಹೆಸರು ಅನಸೂಯ ಗೋವಿಂದಪ್ಪ ದಿಡ್ಗಣ್ಣವ್ರು ಅಂತೇಳಿ. 90ನೇ ಇಸ್ವಿಯಲ್ಲಿ ಮದುವೆ ಆಯಿತು. ನಮ್ಮ ಅತ್ತೆ, ನಮ್ಮ ಮಾವನವರು ಭಾಳ ಒಳ್ಳೆ ಇದರಿಂದ ನೋಡಿಕೊಂಡ್ರು ನನಗೆ. ಸಾಹೇಬರು ನಾವು ಬಂದ ಮೇಲೆ ಅಗದಿ ಭಾಳ ಕಾಳಜಿಯಿಂದನೇ ಇದು ಮಾಡಿದ್ರು ರೀ. ಅವರು ಒಳ್ಳೆ ಗೌರವದಿಂದನೇ ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವರು ಮಕ್ಕಳನ್ನೇ ಓದಿಸಿ ಮಕ್ಕಳು ಮುಂದೆ ಒಂದು ಇದಕ್ಕೆ ಬರಬೇಕು, ಒಂದು ಹಂತಕ್ಕೆ ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ನೀ ಚೆನ್ನಾಗಿ ಅವ್ರಿಗೆ ಮೇಂಟೈನ್ ಮಾಡಿ. ಇವಾಗ ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ಬಂದಾಗ ಅವರು ಗುರುತಿಸಿ ಇದೇನೇ ನೀನು ಮಾಡಬೇಕು ಅಂಥೇಳಿ ಇದು ಚುನಾವಣಾ ಆಯುಕ್ತರಾಗಿ ಇದನ್ನು ಕೆಲಸಕ್ಕೆ ಇದು ಮಾಡಿದರು. ಗೌರವದಿಂದನೇ ಬೆಳಿಬೇಕು. ಮತ್ತು ಅವ್ರು ಅಗದಿ ನಮ್ಮ ಇಡೀ ನಮ್ಮ ಇದರೊಳಗೆ ತಾಲೂಕದಾಗ ಆಯ್ತು ನಮ್ಮ ರಾಜ್ಯದಲ್ಲೇ ಹೆಸರು ಬರುವಂಗೆ ಬರಲಿ ಅಂತ ಹಾರೈಸ್ತಾನೆ ಇದ್ದೆ ನಾನು. ಈಗ ಅವರೊಂದು ಆದ ಮಟ್ಟಕ್ಕೆ ಬಂದಾರಂದರೆ ನಮ್ಗೆ ಈಗ ಹೇಳಿಕೊಳ್ಳದಷ್ಟು ಉಲ್ಲಾಸ, ಅಷ್ಟು ಇದು ಬಾಗಿದೆ. ವಿಜಯವಾಣಿಯವರು ಈಗ ನಮ್ಮದೆಲ್ಲ ಗುರುತಿಸಿ ಒಂದು ಈಗ ಅವಾರ್ಡ್ ಕೊಡೋದಕ್ಕೆ ಇದು ಮಾಡಿದಾರಲ್ಲ, ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. GS ಸಂಗ್ರೇಶಿ ಅವರ ಮಗ. ನಾನು ಹುಟ್ಟಿದ್ದು ಸವದತ್ತಿ ತಾಲೂಕಿನಲ್ಲಿ, ಚಿಕ್ಕುಂಬಿ ಗ್ರಾಮ. ವಕೀಲನಾಗಿ ಸತತ ಕೆಲಸ ಮಾಡಿಕೊಂಡು ನಮ್ಮ ತಾಲೂಕಿನ ಜನ ಜೊತೆ ಹಾಗೂ ನಮ್ಮ ಹಳ್ಳಿಯ ಜನ ಜೊತೆ ಇರಬೇಕಂತೇಳಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ. 1993ರಲ್ಲಿ ಅವರು ನ್ಯಾಯಾಧೀಶರಾಗಿ ಆಯ್ಕೆ ಆದರು. 2022ವರೆಗೂ ಅವರು ನ್ಯಾಯಾಧೀಶರಾಗಿದ್ದರು. JMFC, ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್, ಡಿಸ್ಟಿಕ್ ಜಡ್ಜ್, ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್, ಲಾ ಸೆಕ್ರೆಟರಿ, ಹಾಗೆ ಪ್ರಸ್ತುತ ರಾಜ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಅವ್ರ ಜೊತೆ ಒಡನಾಟದ ಬಗ್ಗೆ ಹೇಳ್ಬೇಕಂತಂದರೆ ಭಾಳ, ಅವರು 9 ಗಂಟೆಗೆ ಹೋದ್ರು ಅಂದರೆ ಸಂಜೆ ಬರ್ತಿದ್ದಿದ್ದೆ 6 ಗಂಟೆಗೆ, 6-7 ಗಂಟೆಗೆ. ಹಾಗಾಗಿ ಭಾಳ ಹೆಚ್ಚು ಏನು ನಮಗೆ ಆ ದಿನಗಳಲ್ಲಿ ಕಾಲ ಏನು ಕಳೆದಿಲ್ಲ ಅವ್ರ ಜೊತೆ. ಆದರೆ ಏನು ಕಳೆದಿದ್ದೀವಿ ಕಾಲ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಹೊತ್ತಾಗಿರ್ಬೋದು, ರಜೆ ದಿನಗಳಲ್ಲಾಗಿರ್ಬೋದು, ಭಾಳ ಒಡನಾಟ. ಜನರ ಜೊತೆ ಹೆಸರಿಟ್ಟು ಕರೆಯುವಂಥ ವ್ಯಕ್ತಿ ಅವರು. ಯಾಕಂತಂದರೆ ಅವರು ಬೆಳೆದು ಬಂದ ರೀತಿಯಾಗಲಿ, ಬೆಳೆದು ಬಂದ ಊರಲ್ಲಾಗಲಿ ಯಾವುದು ಮರ್ತಿಲ್ಲ. ಹಳ್ಳಿಯ ಬಗ್ಗೆ ತಂದೆಯವರು ಎಷ್ಟು ಕಾಳಜಿ ಇದೆ ಅಂತಂದರೆ, ಹಳ್ಳಿಯ ಗ್ರಾಮಸ್ಥರೆಲ್ಲ ಕೂಡಿ ಅವರಿಗೆ ಒಂದು ದಿನ ಭೇಟಿಯಾಗಿ, ಅವರು 30 ವರ್ಷಗಳ ಕಾಲದಿಂದ ಚಿಕ್ಕುಂಬಿ ಗ್ರಾಮ ಮುನವಳ್ಳಿ ಹೋಬಳಿಗೆ ಸೇರಿದೆ. ಅದು ಚಿಕ್ಕುಂಬಿ ಗ್ರಾಮದಿಂದ ಮುನವಳ್ಳಿ ಹೋಬಳಿಗೆ ಹೋಗಬೇಕು ಅಂತಂದರೆ 36 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಹತ್ತಿರದಲ್ಲೇ ಇರುವ ಸವದತ್ತಿ ಹೋಬಳಿಗೆ ಸೇರಬೇಕಂತ ಗ್ರಾಮಸ್ಥರ ಬೇಡಿಕೆ ಹಾಗೂ ಅವರೆಲ್ಲರೂ ಒತ್ತಾಯ ಮಾಡಿದ್ದಕ್ಕೆ ಹಾಗೂ ತಂದೆಯವರು ಅದಕ್ಕೆ ಮನದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಭೇಟಿಯಾಗಿ ಪತ್ರಗಳನ್ನು ಕೊಟ್ಟು ಈಗ ಅದು ಸರ್ಕಾರದ ಮಟ್ಟದಲ್ಲಿ ಇನ್ನೇನು ಫೈನಲ್ ಆಗುವಂತಹ ಸವದತ್ತಿ ಹೋಬಳಿಗೆ ಸೇರುವಂತಹ ಕಾರ್ಯದಲ್ಲಿದೆ. ಹಾಗಾಗಿ ಇದು ನಮ್ಮ ತಂದೆಯವರು ನಮ್ಮ ಹಳ್ಳಿ ಮೇಲೆ ಇಟ್ಟಿರುವ ಕಾಳಜಿ. ನಾನು ಕೂಡ ಹಳ್ಳಿಯಿಂದ ಬಂದವನೇ ಅನ್ನುವ ಸ್ವಭಾವದಿಂದ ಮಾತಾಡ್ತಾರೆ. ಇದು ನಾನು ನಮ್ಮ ತಂದೆಯರಿಂದ ಕಲಿತ ಒಂದು ಪಾಠ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ, ನಾನು ಭಾರ್ಗವ್ G ಸಂಗ್ರೇಶಿ ಅಂತ ಹೇಳಿ. ನಾನು ಈಗ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸೊ ನಮ್ಮ ಡ್ಯಾಡಿಗೆ ವಿಜಯವಾಣಿ ಇಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ನಮಗೆ ಭಾಳ ಹೆಮ್ಮೆ ಇದೆ. ಹಾಗೂ ನಮ್ಮ ಇಡೀ ಚಿಕ್ಕುಂಬಿ ಗ್ರಾಮಕ್ಕೆ ಭಾಳ ಹೆಮ್ಮೆ ಇದೆ. ಅದು ಸಾಮಾನ್ಯ ಸಾಧನೆ ಏನಲ್ಲ. ಸೊ ಹಾಗಾಗಿ ಅವ್ರು ನಮಗೆ ಭಾಳ ಮಾರ್ಗದರ್ಶನ ನೀಡಿ ನಮಗೆ ನಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ನಮ್ಗೆ ಭಾಳ ಇನ್ಸ್ಪೈರು. ಸೊ ಅವ್ರ ಡಿಸಿಪ್ಲಿನ್ನು ಭಾಳ ನನಗೆ ನೋಟಿಸ್ ಮಾಡಿರೋದು. ನಾನು ಅವ್ರ ಡಿಸಿಪ್ಲಿನು, ಡೆಡಿಕೇಶನು ಭಾಳ ಇನ್ಸ್ಪೈರ್ ಆಗಿರೋದು ನನಗೆ. ಸೊ ಹಾಗಾಗಿ ನನಗೆ ಈ ಡಿಸರ್ವ್ಸ್ ದಿಸ್ ಅವಾರ್ಡ್ ಅಂತ ಹೇಳಿ ಮುಗಿಸ್ತೀನಿ.
ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಸದಾ ಬದ್ಧರಾಗಿರುವ ವ್ಯಕ್ತಿತ್ವ ಅವರದ್ದು. ಜಿಎಸ್ ಸಂಗ್ರೇಶಿ ಅವರ ಜೀವನ ಪಯಣವು ಗ್ರಾಮೀಣ ಕರ್ನಾಟಕದ ಯುವಕರಿಗೆ ಪ್ರೇರಣೆಯ ದೀಪ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ದೊರೆಯುವ ಫಲದ ಜೀವಂತ ಉದಾಹರಣೆ. ಚಿಕ್ಕುಂಬಿ ಗ್ರಾಮದ ಅಜಾತ ಜಗದ್ಗುರು ನಾಗಲಿಂಗ ಸ್ವಾಮಿಗಳ ಶ್ರೀಮಠದ ಸ್ವಾಮೀಜಿಯವರು ನಾವು. ಇವತ್ತಿನ ದಿವಸ ನಾವು ಒಂದು ವಿಶೇಷವಾಗಿ 4 ಮಾತುಗಳನ್ನು ಹೇಳಬೇಕಂತಂದ್ರೆ, ನಮ್ಮ ಊರಿಗೆ ಅತಿ ಗೌರವವನ್ನು ತಂದು ಕೊಟ್ಟಿರತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಶ್ರೀ ಗದಿಗೆಪ್ಪ ಸಣ್ಣಬಸಪ್ಪ ಸಂಗ್ರೇಶಿ ಅನ್ನತಕ್ಕಂಥವ್ರು. ಅವರ ತಂದೆಯವರ ಆಶೆ ಏನಿತ್ತು ಅಂತಂದರೆ, ಆಸ್ತಿಯನ್ನು ಮಾಡುವಂತಿಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅನ್ನತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಏನು ಮಾಡಿದರು ಅಂತಂದ್ರೆ, ಅವರಿಗೆ ಸಂಸ್ಕಾರ, ಶ್ರದ್ಧೆ, ವಿದ್ಯೆಯನ್ನು ಕೊಡಿಸುವುದರಲ್ಲಿ ಅವರು ಮುಂದಾಗಿ ಅವರ ಒಂದು ಸಂಸ್ಕಾರದಿಂದ ಏನಾದರೂ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಪ್ರಭಾವಿಯಾಗಿರ್ತಕ್ಕಂಥ ಗದಿಗೆಪ್ಪ ಸಣ್ಣಬಸಪ್ಪ ಸಂಗ್ರೇಶಿ ಅವರು ಇವತ್ತಿನ ದಿವಸ ಏನು ಅಂತಂದ್ರೆ ಜನಮನ್ನಣೆಯನ್ನು ಪಡ್ಕೊಂಡಿದ್ದಾರೆ. ತಾವು ಜಡ್ಜ್ ಸಾಹೇಬಾದಾಗಿದ್ರೂ ಕೂಡ ಈ ಊರಿಗೆ ಬಂದರು ಅಂತಂದ್ರೆ ಸದಾ ಮಠಕ್ಕೆ ಬಂದು ಭೇಟಿಯಾಗಿ ಅಜ್ಜನ ಗದ್ದಿಗೆಯ ದರ್ಶನವನ್ನು ತಗೊಂಡು ನನ್ನ ಕೂಡ 4 ಮಾತಾಡಿ ಹೋಗುವಂಥ ಒಬ್ಬ ದಕ್ಷ ಆಡಳಿತಗಾರರು ಅಂತ ಜನಮಾನ್ಯರಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ. ವಿಜಯವಾಣಿಯ ಕೊಡಮಾಡುವ ಅಂತಾರಾಷ್ಟ್ರೀಯ ಮಟ್ಟದ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಸುದ್ದಿಯನ್ನು ಕೇಳಿ ನಮ್ಮೆಲ್ಲರಿಗೂ ಒಂದು ಸಂತೋಷ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾರೆ. ನಮಸ್ಕಾರ ರೀ. ನಾನು ಕಸ್ತೂರಿ ಭೀಮಪ್ಪ ಗೌವಣ್ಣವರ್ ಅವರ ಮಗಳಾದ ನನ್ನನ್ನು ಸಂಗ್ರೇಶ್ ಅವರ ಮನೆಗೆ ಕೊಟ್ಟಿದ್ದಾರೆ. ಇವರು ನಮ್ಮ ಮಾವನವರು ಆಗಬೇಕ್ರಿ. ಶಾಲೆ ಕಲಿಯುವ ಟೈಮದಲ್ಲಿ ನಮ್ಮ ಮನೆಯವರು, ನಮ್ಮ ಮಾವನವರು, ಹೋಗಾರ್ ಸರ್ ಅವರು, ಇನ್ನುಳಿದ ಬಂಧು ಬಳಗದವರು ಭಾಳ ಹೆಮ್ಮೆಯಿಂದ ನಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾವು ಈಗ ನಮ್ಮ ಮಾವನವರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮಗೆ ಚಿಕ್ಕುಂಬಿ ಗ್ರಾಮ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲಾ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದಿದ್ದಕ್ಕೆ ನಮ್ಮ ತುಂಬದ ಹೃದಯಗೊಂದು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೆ. ನಾನು ಇದೇ ಊರವ ಈಶ್ವರಪ್ಪ ಕಲ್ಲಪ್ಪ ಬಳ್ಳೂರು ಅಂತ. ಏನಕ್ಕೇನು ಕಾರಣ ಪ್ರಕಾರ ಇಲ್ಲಿಂದ ಹೈಯರ್ ಎಜುಕೇಷನ್ ಸಲುವಾಗಿ ಧಾರವಾಡಕ್ಕೆ ನೆರೆಯಾಗಿದೆ. ಸಣ್ಣಬಸಪ್ಪ ಸಂಗ್ರೇಶಿ ನಾವಿಲ್ಲಿ ಬಂದಾಗ ಅಕಸ್ಮಾತ್ ಏನಾರು ಕುಂತು ಮಾತಾಡಿದ್ರೆ ಆತ್ಮೀಯವಾಗಿ ನಮ್ಮ ಸಮಸ್ಯೆ, ಅವರ ಸಮಸ್ಯೆ ಏನು ಬಗೆಹರಿಸ್ಬೇಕಾತಂದ್ರೆ ಸ್ವಾರ್ಥಕ ಜೀವನದಲ್ಲಿ ತನ್ನ ಹಿತ ಬಯಸೋದು ಪೂರ್ವದಲ್ಲಿನೂ ಆ ಮನುಷ್ಯ ಆ ಸ್ಥಾನದಲ್ಲಿ ಬರ್ಬೇಕಾದ್ರೆ ಅವ್ನು ಯಾರು ಹೆಲ್ಪ್ ಮಾಡ್ಯಾರ, ಯಾರು ಸಹಾಯ ಮಾಡ್ಯಾರ ಅದನ್ನು ನೆನೆಸಿಕೊಂಡಿರಬೇಕು. ಕರ್ಮ ಧರ್ಮ ಸಂಯೋಗ ಹಿರಿಯರ ಪುಣ್ಯನೇ ಏನೋ ಒಂದರಿಂದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನೌಕರಿ ಆಯಿತು. ನಾಡಿನ ಜನರು ನನ್ನ ತಿಳುಮಟ್ಟಿಗೆ ಪ್ರೋತ್ಸಾಹ ಕೊಡ್ಬೋದು ಅಂತ ನನಗೆ ಅನಿಸೈತಿ. ಒಟ್ಟೆ ಹೇಳಿ ಬಂದ್ರೆ ಸಂಗ್ರೇಶ್ ಅವರ ಮೇಲೆಗೆ ಇನ್ಕ್ಲೂಡಿಂಗ್ ಗದಿಗೆಪ್ಪ ಆಯ್ತು, ಅವ್ರ ಮಕ್ಕಳಿಗೆ ಆಯ್ತು, ಎಲ್ಲರಿಗೂ ಒಳ್ಳೆಯದನ್ನು ಹಾರೈಸಿ ಬಯಸಿ ನಾನು ಒಂದೆರಡು ಮಾತು ಮುಗಿಸ್ಬೇಕು ಮಾಡಿ. ನಮಸ್ಕಾರ. ಬಸವರಾಜ್ ಮಾದೇವಪ್ಪ ಹೂಗಾರ್, ಪ್ರೈಮರಿ ಸ್ಕೂಲ್ ಟೀಚರ್, ರಿಟೈರ್ಡ್. ಮಾನ್ಯ ಆಯುಕ್ತರ ಬಗ್ಗೆ ನಾವು ಹೇಳ್ಬೇಕಂತಿದ್ರೆ, ಮಾನ್ಯ ಆಯುಕ್ತರು ನನಗಿಂತ 6 ವರ್ಷದ ಚಿಕ್ಕವರು. ನಮ್ಮ ಮಾರ್ಗದರ್ಶನ ಅವ್ರಿಗೆ ಇದೆ. ಅವರು ಡಿಸ್ಕಸ್ ಮಾಡ್ತಿದ್ವಿ, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಜನರಲ್ ನಾಲೆಜ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ಅವ್ರ ಫಾದರ್ ಬಗ್ಗೆ ಹೇಳ್ಬೇಕಂತಿದ್ರೆ, ನಮ್ಮ ಊರು ಇದು ಭಾಳ ಚಿಕ್ಕದಾದ ಗ್ರಾಮ. ಆವಾಗ 1969 ಶಾಲೆ ಕಟ್ಟಿಸಿದ್ರು ಇದನ್ನು. ಸಾಹೇಬ್ರ ಗುಣ, ಸಾಹೇಬ್ರ ಫಾದರ್, ಮತ್ತು ಅವ್ರ ಫಾದರ್ ಹೆಂಗಿದ್ರು ಅಂತಂದ್ರೆ 30 ವರ್ಷ ಈ ಊರದ ಚೇರ್ಮನ್ಕಿ ಮಾಡಿದರು. ಅವ್ರೇನು ಆ ಲೆವೆಲ್ದಾಗ ಏನು ನ್ಯಾಯ ನಿರ್ಣಯ ಕೊಡ್ತಿದ್ರಲ್ಲ, ಆ ನ್ಯಾಯ ನಿರ್ಣಯದ ಪ್ರತಿಫಲವಾಗಿ ಅವ್ರ ಮನ್ಯಾಗ 3-4 ಮಂದಿ ಜುಡಿಷಿಯರಿ ಡಿಪಾರ್ಟ್ಮೆಂಟಾಗ ಸೇರಿದ್ದಾರೆ. ಇದು ಭಾಳ ಹೆಮ್ಮೆಯ ಸಂಗತಿ. ಅದ್ರ ಜೊತೆಗೆ ಏನು ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಿದ್ರೆ, ಭಾಳ ಕ್ಲೀನ್ ಹ್ಯಾಂಡ್ ಮತ್ತು ಒಳ್ಳೆಯ ಗುಣಗಳು. ಆಮೇಲೆ ಬಡವ್ರ ಬಗ್ಗೆ ಭಾಳ ಅನುಕಂಪ ಇತ್ತು. ಆಮೇಲೆ ಎಲ್ಲರೂ ಕೂಡ ಸರಿಯಾಗಿ ಹೊಂದ್ಕೊಂಡು ಹೋಗ್ತಿದ್ರು. ವಿಜಯವಾಣಿ ಪತ್ರಿಕೆಯಿಂದ ವಿಜಯರತ್ನ ಅನ್ನುವಂಥ ಒಂದು ಪ್ರಶಸ್ತಿ ಬಂದಿದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಬಂದದ ಅಂತಂದ್ರೆ ನಮ್ಮ ಗ್ರಾಮಕ್ಕೆ, ನಮ್ಮ ಸವದತ್ತಿ ತಾಲೂಕಿಗೆ, ಬೆಳಗಾವಿ ಜಿಲ್ಲೆಗೆ, ನಮ್ಮ ಗ್ರಾಮದ ಸಮಸ್ತ ಜನರಿಗೂ ತುಂಬ ಸಂತೋಷ ಆಗಿದೆ. ನಮಸ್ಕಾರ. ನಾವು ಅವರು ಬಾಲ ಸ್ನೇಹಿತರು. ಕನ್ನಡ ಶಾಲೆ ಪ್ರೈಮರಿ ಸ್ಕೂಲ್ನೇ ಇದ್ದಾಗ ನಾವು ಅಲ್ಲಿ ಒಬ್ಬ ಟೀಚರ್ ಕಡೆ ಓದ್ಕೊಳಕ್ಕೆ ಹೋಗಿದ್ವಿ. ಮುಂದೆ ಕಲ್ಕೊಂತ ಅವರು ಈ LLB ಮುಗಿಸಿ ಜಡ್ಜ್ ಸಾಹೇಬರು ಆದರು, ಚುನಾವಣಾ ಆಯುಕ್ತರು ಆಗ್ಯಾರ. ಈಗ ಮತ್ತು ವಿಜಯವಾಣಿ ಅವರವರಿಗೆ ಪ್ರಶಸ್ತಿ ಕೊಟ್ಟಿದ್ದು ನಮಗೆ ಹೆಮ್ಮೆಯ ವಿಷಯ ಆಗಿದೆ. ನಮಸ್ಕಾರ. ನಾನು ಬಾಳಪ್ಪ ನಿಂಗಪ್ಪ ಗೌಡನವರು, ಇದೇ ಗ್ರಾಮದವ. ಎಷ್ಟು ಹೇಳಿದ್ರು ಕಡಿಮೆ. ಹೀಗಾಗಿ ಅವರು ಮಾಡಿದ ಕಾರ್ಯ, ಅವ್ರ ವ್ಯವಸ್ಥೆ ನನಗೆ ಎದೆಯೊಳಗೆ ಅಚ್ಚು ಮೂಡೈತಿ.
ಬನ್ನಮ್ಮನ ಗುಡಿ ಹಚ್ಚಿರೋ ಒಂದು ರೋಡು ಯಾವತ್ತೂ ನಾವು ನೋಡಿದ್ದಿಲ್ಲ. ಅದು ಬರೀ ಮುಳ್ಳು ಹಾಸಿಗೆ. ಅಲ್ಲಿ ಮಠ ಹೋಗ್ಬೇಕಂತಿದ ಇವತ್ತು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆ ರೋಡನ್ನು ಮಾಡಿಸಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಜನರಿಗೆ ಅವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಐತಿ, ವಿಶ್ವಾಸ ಐತಿ. ವಿಜಯವಾಣಿಯವರು ಒಂದು ಪ್ರಶಸ್ತಿ ಮುಖಾಂತರ ನಮ್ಮೂರಿಗೆ ಬಂದದ್ದು ಕೇಳಿ ನಮಗೆ ಭಾಳ ಆನಂದ ಆಯಿತು. ವಿಜಯರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಆಮೇಲೆ ಇದೆಲ್ಲ ಆಗ್ಬೇಕಾದ್ರೆ ಅವರಿಗೆ ಒಂದು ಪೂರ್ವ ಜನ್ಮದ ಪುಣ್ಯ ನೋಡ್ಬೋದು, ಗುರು ಹಿರಿಯರ ಆಶೀರ್ವಾದ ನೋಡ್ಬೋದು. ಜಜ್ ಸಾಹೇಬ್ರ ತಂದೆಯವರು ಬಸಪ್ಪನವ್ರ ಸಂಗ್ರೇಶಿ ಅಂಥೇಳಿ ಒಂದು ಚೇರ್ಮನ್ಕಿಯನ್ನು ಮಾಡ್ಕೊಂಡ್ಬಂದವರು. ಆ ಒಂದು 30 ವರ್ಷದೊಳಗೆ ಒಂದು ದಿವಸ ಸಹಿತ ಲೋಪದೋಷ ಆಗದಂಗೆ ಅವರು ನೋಡ್ಕೊಂಡು ಬಂದದ್ದು ಇದು ನಮ್ಮ ಊರಿಗೆ ಎಲ್ಲರಿಗೂ ಗೊತ್ತೈತಿ. ಅದೇ ಒಂದು ಪುಣ್ಯದ ಫಲವಾಗಿ ಇವತ್ತು ನಮ್ಮ ಜಜ್ ಸಾಹೇಬರು ಇಂಥ ಒಂದು ಸ್ಥಾನಮಾನಕ್ಕೆ ಹೋದ್ರೆ ಅನ್ನುವಂಥದ್ದು ನಮಗೆ ಭಾಳ ಸಂತೋಷ ಐತಿ. ನಾನು MI ಬಡಿಗೇರ್ ಅಂತೇಳಿ ನಿವೃತ್ತ ಶಿಕ್ಷಕ. ಭಾಳ ಪ್ರಾಮಾಣಿಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಗದಿಗೆಪ್ಪ ಸಂಗ್ರೇಶಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗ್ಯಾರ ಅಂತಂದ್ರೆ ಇದು ಕೇವಲ ಅವರ ಸಂಗ್ರೇಶಿ ಅವರ ಮನೆತನಕ್ಕೆ ಅವರ ವೈಯಕ್ತಿಕವಾದಂಥ ಪ್ರಶಸ್ತಿ ಅಲ್ಲ, ಇಡೀ ಗ್ರಾಮಕ್ಕೇ ಇದೊಂದು ಪ್ರಶಸ್ತಿ ಅಂತ ಕೆಲಸ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವ್ರ ಊರೊಳಗೆ ಹೆಂಗಪ್ಪ ಅಂದ್ರೆ ಎಲ್ಲ ಜನರ ಒಡನಾಟವನ್ನು ಭಾಳ ಅನ್ಯೋನ್ಯತೆಯಿಂದ ಹೊಂದ್ಕೊಂಡಾರ. ಮತ್ತು ಅವರು ಇಲ್ಲಿ ಗ್ರಾಮಕ್ಕೆ ಬಂದ್ರಂತಂದ್ರೆ ನೂರಾರು ಜನ ಅವ್ರಿಗೆ ಸಂಘಟಕರಾಗಿ ಓಡಾಡುವಂಥ ಒಂದು ಸಂದರ್ಭವನ್ನು ಇಲ್ಲಿ ತಂದಾರ. ನಾನು ಪುಂಡ್ಲಿಕ್ಕ ಗದಿಗೆಪ್ಪ ಕುರಿ ಅಂತೇಳಿ ಸಣ್ಣಬಸಪ್ಪ ಸಂಗ್ರೇಶಿ ಅಂತಂದ್ರೆ ನಮ್ಮ ಕಾಕಾರ ಆಗ್ಬೇಕವರು. ಅವರ ಪುತ್ರರಾದಂಥ ಗದಿಗೆಪ್ಪ ಸಂಗ್ರೇಶಿ ಅವರು ಕೂಡ ನಮ್ಮ ಅಣ್ಣಾರಾಗಬೇಕು. ಅವ್ರ ಬಗ್ಗೆ ಹೇಳೋದಂತಂದ್ರೆ ಈ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚಿನ ಒಂದು ಹುದ್ದೆಯನ್ನು ಏರಿದ್ದಾರೆ. ಆ ಹುದ್ದೆ ಏರಿದ್ದಕ್ಕಾಗಿ ನಮ್ಮ ಎಲ್ಲ ಚಿಕ್ಕುಂಬಿ ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ಶುಭೋದಯ ಅಂತ ಹೇಳುವ ಬಯಸಿ ನನ್ನ 2 ಮಾತನ್ನು. ನನ್ನ ಹೆಸರು ಗಂಗಪ್ಪ ಮಣಪ್ಪ ಶಿರ್ಸಂಗಿ ಅಂತ. ಇದೇ ಊರವ. ಬಸಪ್ಪ 25 ವರ್ಷದಿಂದ ಚೇರ್ಮನ್ರಾಗಿದ್ದರು. ಒಂದು ಮಾತು ಹೇಳಿದ್ರೆ ಅಂದ್ರೆ ಅದು ಯಾರೂ ಅಡ್ಡಾಗಿ ಹೋಗಿಲ್ಲ. ಅವರ ಮಗ ಗದಿಗೆಪ್ಪ ಸಂಗ್ರೇಶಿ ಅವರು ವಕೀಲರ ವೃತ್ತಿ ಒಳಗೆ ನಾವು ಅವರು ಕೂಡೇ ಇರ್ತಿದ್ವಿ. ಕೋರ್ಟಿಗೆ ಹೋಗಿದ್ದು ನಾನು. ನಮ್ಮ ಸಮಾಜದ ಉಪ್ಪಾರ ಸಮಾಜದ ಒಬ್ಬ ಡ್ರೈವರ್ KS ಡ್ರೈವರ್ ಡಿಸ್ಮಿಸ್ ಆಗಿದ್ದ. ಅವರು ವಕೀಲರಾದ ಕಾನೂನು ಸಲಹೆಗಾರಿದ್ದರು. ನಾ ಬೆಂಗಳೂರು ಹೋದ್ನಿ. ಅವ್ರ ಮನ್ಯಾಗನೇ ವಸ್ತಿ ಇದ್ದ. ನಮ್ಮ KSRTC ಚೀಫ್ ಸೆಕ್ರೆಟ್ರಿ ರಾಮಚಂದ್ರ ಅಂತೇಳಿ ಅವ್ರು ಲೆಟ್ರ್ ಕೊಟ್ರು. ಅವ್ರ ಮನ್ಯಾಗ ವಸ್ತಿ ಇದ್ದ. ಲೆಟ್ರ್ ತೊಗೊಂಡು ಹೋಗಿ ಮಾರುತಿ ಉಪ್ಪಾರ ಅನ್ನೋ 4ನೇ ನಂಬರ್ ಡಿಪೋಕ್ಕೆ ನೌಕರಿ ಇತ್ತು. ಅವ್ನು ಡಿಸ್ಮಿಸ್ ಆಗಿತ್ತು. 5ನೇ ನಂಬರ್ ಡಿಪೋಕ್ಕೆ ಅವಂಗೆ ಆರ್ಡರ್ ಕೊಡಿಸಿ ಸಾಹೇಬ್ರು. ಅಂಥ ವ್ಯಕ್ತಿ ಭಾಳ ಒಳ್ಳೆಯವರು. ಮತ್ತು ನಮ್ಮ ವಿಜಯವಾಣಿ ಇದಕ್ಕೆ ಪ್ರಶಸ್ತಿ ಸಿಕ್ಕದಕ್ಕೆ ಅವ್ರಿಗೆ ನಮ್ಮ ರೇಣುಕಾ ಯಲ್ಲಮ್ಮನ ಆಶೀರ್ವಾದದಿಂದ ಇನ್ನು ಹೆಚ್ಚು ಮುಂದುವರಿಲ್ಲ ಅಂಥೇಳಿ ನಾನು ಹೇಳಿ. ನಮ್ಮ ಹೆಸರು ಯಲ್ಲಪ್ಪ ಗದಿಗೆಪ್ಪ ಸಂಗ್ರೇಶಿ. ಬಸಪ್ಪ ಗದಿಗೆಪ್ಪ ಸಂಗ್ರೇಶಿ ಅನ್ನೋರು ಅವ್ರಿಗೆ ನಮ್ಗೆ ಕಾಕ ಆಗ್ಬೇಕು. ಅವರು ಎಲ್ಲ ರೀತಿಯಿಂದ ಒಳ್ಳೇದಾಗುವಂಥ ದೇವ್ರ ಅವ್ನು ಒಳ್ಳೇದು ಮಾಡಿದ್ದಕ್ಕೆ ಮಕ್ಕಳಿಗೆ ಅದನ್ನು ಶುಭ ತಡಿಸಿ. ಅವ್ನು ನಮ್ಮ ಕಾಕ ಏನು ಯಾರ್ದು ಏನು ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ಕೊಂತ ಬಂದಲ್ಲ. ಅವಾಗ ದೇವ್ರ ಆಶೀರ್ವಾದ ಮಾಡಿದ್ದ. ಅವ್ರಿಗಿಂತ ಮುಂದದಾರ. ಇಲ್ಲಿ ನಮ್ಮ ಊರಿಗೆ ಅಂದ್ರೆ ಹಂಗೆ ಬೆನ್ನು ಹತ್ತಾರೆ. ಮತ್ತು ಎಲ್ಲದಕ್ಕೂ ಅನುಕೂಲ ಮಾಡ್ತಾರೆ. ಇಲ್ಲಂದವ್ರಿಗೆ ಯಾರಿಗೆ ಇಲ್ಲಂದಿಲ್ಲ ರೀ. ಎಲ್ಲ ಕೊಟ್ಟು ಮಾಡೋದು ಎಲ್ಲ ನೋಡೋದು ಎಲ್ಲ ಹೋಗೋದು ರೀ. ನಮ್ಮ ಮನ್ಯಾಗ ಇದ್ರಸಾಗ ನಾನು ಅಂತ್ಯಕ್ಕೆ ಬಂದು ಅನ್ನ ಆರಾಮದಿಯೇ ಇಲ್ಲೋ ಅಂತ ಕೇಳಿ ಹೋಗ್ರಿ. ಏನು ಮಾಡ್ತೀರಿ ಈಗಾದರೂ ಮರ್ತೇ ಇಲ್ಲ. ನನ್ನ ಇಷ್ಟ ಒಳ್ಳೆ ಮನುಷ್ಯ ಅದಾನಂತ ಹೇಳಿ ಕೆಲಸ ರೀ. ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೇದಾಗೈತೆ ರೀ. ಈಗ ಜಿಲ್ಲಾ ನ್ಯಾಯಾಧೀಶರಾಗಿ, ರಾಜ್ಯ ಚುನಾವಣಾ ಆಯುಕ್ತರಾಗಿ ನ್ಯಾಯಸಮ್ಮತ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಸಾಮಾಜಿಕ ಕೈಂಕರ್ಯಗಳಲ್ಲೂ ಸಕ್ರಿಯಗೊಂಡಿರುವ GS ಸಂಗ್ರೇಶಿ ಅವರ ಸಾಧನೆಯನ್ನು ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ದುಬೈನಲ್ಲಿ ಅಂತಾರಾಷ್ಟ್ರೀಯ ವಿಜಯರತ್ನ ಅಂತ ಒಂದು ಪ್ರಶಸ್ತಿಯನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದ ವಿಜಯವಾಣಿ ಅನ್ನುವ ಒಂದು ಪತ್ರಿಕೆ ನನ್ನನ್ನು ವಿಜಯರತ್ನ ಅನ್ನುವ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ನನ್ನ ಸಾಧನೆ ಅಲ್ಪವಾದರೂ ಕೂಡ ನಮ್ಮ ವಿಜಯವಾಣಿ ಪತ್ರಿಕೆಯ ಬಳಗ ಮತ್ತು ಅವರ ತಂಡ ಮತ್ತು ವಿಜಯವಾಣಿಯ ಸಂಪಾದಕತ್ವ ಮತ್ತು ಮಾಲೀಕತ್ವ ನನ್ನ ಒಂದು ಈ ಸಾಧನೆಯನ್ನು ಗುರುತಿಸಿ ನನಗೆ ಈ ಒಂದು ಅಂತಾರಾಷ್ಟ್ರೀಯ ವಿಜಯರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ದುಬೈನಲ್ಲಿ ಕೊಡಮಾಡುತ್ತಿರುವುದು ನನಗಂತೂ ಬಹಳಷ್ಟು ಸಂತೋಷವಾಗಿದೆ. ರೈತ ಕುಟುಂಬದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು, ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗಲಿ
ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ವಿಜಯವಾಣಿ ಪತ್ರಿಕಾ ಬಳಗ ನನಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಅವರಿಗೆ ಒಂದು ಮಾದರಿಯಾಗಲಿ ಅನ್ನುವಂಥ ಉದ್ದೇಶದಿಂದ. ಆದರೆ ನನ್ನ ವಿಜಯವಾಣಿ ಅನ್ನುವಂಥ ಒಂದು ಪತ್ರಿಕೆ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಒಂದು ಈ ಪತ್ರಿಕೆ ಈ ಒಂದು ಪ್ರಶಸ್ತಿಗೆ ಭಾಜನನಾಗಿ ಮಾಡಿದ್ದಕ್ಕೆ ನನಗೆ ಅತೀವ ಸಂತೋಷವಾಗಿದೆ. ನಾನು ಮತ್ತು ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ಮಿತ್ರ ಬಳಗ ಮತ್ತು ನನ್ನ ಎಲ್ಲ ಹಿತೈಷಿ ಬಳಗ ನಮ್ಮ ವಿಜಯವಾಣಿ ಪತ್ರಿಕೆಯ ತಂಡಕ್ಕೆ ಮತ್ತು ಸಂಪಾದಕತ್ವಕ್ಕೆ ಮತ್ತು ಮಾಲೀಕತ್ವಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ವಂದನೆಗಳನ್ನು ಹೇಳ ಬಯಸ್ತೇನೆ.